ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 37 ಬಗ್ಗೆ ಚರ್ಚೆ ಮಾಡಿದ್ವಿ. ಏನು ಆರ್ಟಿಕಲ್ 37 ಏನ್ ಹೇಳ್ತೈತಿ ಅಂತಂದ್ರೆ ಭಾಗ 4ರಲ್ಲಿರ್ತಕ್ಕಂಥ ಕಾನೂನು ಪ್ರಾವಿಷನ್ಗಳನ್ನ ಕೋರ್ಟ್ ಆಫ್ ಲಾಗಳ ಮೂಲಕ ಜಾರಿ ಮಾಡಲು ಬರುವುದಿಲ್ಲ ಅಂತಂದ್ರೆ ಭಾಗ 4ರಲ್ಲಿ ಹೇಳಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಜಾರಿಗಾಗಿ ನಾವು ಕೋರ್ಟಿಗೆ ಹೋಗಕ್ ಬರೋದಿಲ್ಲ ಅಂತೇಳಿ ಆರ್ಟಿಕಲ್ 37 ಕ್ಲಾರಿಫೈ ಮಾಡ್ತಿತ್ತು, ಸ್ಪಷ್ಟನೆ ಕೊಡ್ತಿತ್ತು. ಹೌದಾ? ಈಗ ಅದರ ಮುಂದುವರಿದ ಭಾಗವಾದ ಆರ್ಟಿಕಲ್ 38 ಬಗ್ಗೆ ಚರ್ಚೆ ಮಾಡೋಣ. ಅದೇನ್ ಹೇಳ್ತೈತಿ ಅಂತ ನೋಡೋದಾದ್ರೆ ಇದು ವೆಲ್ಫೇರ್ ಸ್ಟೇಟ್ ಬಗ್ಗೆ ಹೇಳ್ತೈತಿ. ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯ ಅಥವಾ ರಾಮ ರಾಜ್ಯ, ಯಾವ್ದ್ರ ಬಗ್ಗೆ? ವೆಲ್ಫೇರ್ ಸ್ಟೇಟ್. ಇದ್ರ ಬಗ್ಗೆ ಹೇಳ್ತೈತಿ. ಇದನ್ನ ಹೆಂಗ ಸಾಧಿಸಬೇಕು ಅನ್ನೋದನ್ನ ಹೇಳ್ತೈತಿ. ಅದು ಹೌ ಟು ಅಚೀವ್ ದಿ ವೆಲ್ಫೇರ್ ಸ್ಟೇಟ್ ಆರ್ ಹೌ ಟು ಅಚೀವ್ ದಿ ರಾಮ ರಾಜ್ಯ ಅಂತ. ಅದರ ಬಗ್ಗೆ ಆರ್ಟಿಕಲ್ 38 ಹೇಳ್ತೈತಿ. ಏನ್ ಹೇಳ್ತೈತಿ ಅಂತಂದ್ರೆ ಸ್ಟೇಟ್ ಟು ಸೆಕ್ಯೂರ್ ಸೋಷಿಯಲ್ ಆರ್ಡರ್ ಅಂತ ಫಾರ್ ದಿ ಪ್ರಮೋಷನ್ ಆಫ್ ವೆಲ್ಫೇರ್ ಆಫ್ ದಿ ಪೀಪಲ್. ಜನರ ಕಲ್ಯಾಣಕ್ಕಾಗಿ ಅಥವಾ ಉನ್ನತಿಗಾಗಿ ಏನ್ ಮಾಡ್ಬೇಕು ಅಂದ್ರೆ ರಾಜ್ಯ ರಕ್ಷಣೆಯನ್ನ ಮಾಡಬೇಕು. ಏನನ್ನ? ಸೋಷಿಯಲ್ ಆರ್ಡರ್ ಅನ್ನ. ಇಲ್ಲಿ ಸೋಷಿಯಲ್ ಆರ್ಡರ್ ಅಂದ್ರೆ ಏನು ಅಂತಕ್ಕಂಥದ್ದೊಂದು ಕ್ವಶನ್ ಅರೈಸ್ ಆಕೈತಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸೋಷಿಯಲ್ ಆರ್ಡರ್? ಸೋಷಿಯಲ್ ಆರ್ಡರ್ ಅಂತಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ನಾರ್ಮ್ಸ್, ವ್ಯಾಲ್ಯೂಸ್, ಇನ್ಸ್ಟಿಟ್ಯೂಷನ್ಗಳಲ್ಲಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸೋಷಿಯಲ್ ಆರ್ಡರ್ ಅಂತ ಕರಿತೀವಿ. ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಮೌಲ್ಯಗಳನ್ನ ಮತ್ತು ಸಂಸ್ಥೆಗಳನ್ನ ಅವುಗಳಲ್ಲಿ ಸಮಾನತೆಯನ್ನ, ಬ್ಯಾಲೆನ್ಸ್ ಅನ್ನ ತಗೊಂಡ್ಬರೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋಷಿಯಲ್ ಆರ್ಡರ್ ಅಂತ ಕರಿತೀವಿ. ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತೈತಿ ಯಾವ್ದು? ಆರ್ಟಿಕಲ್ 38. ಯಾಕಪ್ಪ ಅಂತಂದ್ರ ವೆಲ್ಫೇರ್ ಆಫ್ ದಿ ಪೀಪಲ್ಸ್, ಜನರ ಕಲ್ಯಾಣಕ್ಕಾಗಿ. ಹೌದಾ? ಈ ಆರ್ಟಿಕಲ್ 38 ಏನ್ ಹೇಳ್ತೈತಿ ಅಂತಂದ್ರೆ ಜನರ ಕಲ್ಯಾಣಕ್ಕಾಗಿ ಸೋಷಿಯಲ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದು ರಾಜ್ಯದ ಕರ್ತವ್ಯ ಅಂತೇಳಿ ಹೇಳ್ತೈತಿ. ಹೌದಾ? ಹಂಗಾದ್ರೆ ಇದರಲ್ಲಿ 2 ಸಬ್ ಕ್ಲಾಸ್ಗಳು ಬರ್ತವೆ. ಆರ್ಟಿಕಲ್ 38 ಸಬ್ ಕ್ಲಾಸ್ 1, ಆರ್ಟಿಕಲ್ 38 ಸಬ್ ಕ್ಲಾಸ್ 2. ಅವೇನಂತೇಳಿ ನೋಡೋದಾದ್ರೆ ಶಬ್ದಶಃವಾಗಿ ಅದರ ಅರ್ಥ ಏನೈತಿ ಅಂತೇಳಿ ನೋಡೋದಾದ್ರೆ ಆರ್ಟಿಕಲ್ 38 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ ದ ಸ್ಟೇಟ್ ಶಾಲ್ ಸ್ಟ್ರೈವ್ ಮೀನ್ಸ್ ಶ್ರಮಿಸಬೇಕು, ಅದಕ್ಕಾಗಿನೇ ದುಡಿಬೇಕು. ಯಾವುದಕ್ಕಾಗಿ? ಟು ಪ್ರಮೋಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್, ಜನರ ಕಲ್ಯಾಣಕ್ಕಾಗಿ ಸರ್ಕಾರ ದುಡಿಬೇಕು ಅಂತ ಹೇಳ್ತೈತಿ. ಹೆಂಗ್ ದುಡಿಬೇಕು ಅಂತಂದ್ರೆ ಬೈ ಸೆಕ್ಯೂರಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಸೋಷಿಯಲ್ ಆರ್ಡರ್. ಯಾವ ರೀತಿ ಸೋಷಿಯಲ್ ಆರ್ಡರ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು, ಅದರ ಸಲುವಾಗಿ ನೀವು ದುಡಿಬೇಕು ಅಂತ ಹೇಳ್ತೈತಿ ಅಂತಂದ್ರೆ ಜಸ್ಟಿಸ್. ಯಾವ ಜಸ್ಟಿಸ್? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಎಲ್ಲಿ? ಸಮಾಜದ ವ್ಯವಸ್ಥೆಯಲ್ಲಿ. ಅಂದ್ರ ಸಮಾಜದ ವ್ಯವಸ್ಥೆಯಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯಗಳು ಅಸ್ತಿತ್ವದಲ್ಲಿರುವ ಸಮಾಜವನ್ನ ನಿರ್ಮಿಸುವುದರ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸುವುದಕ್ಕಾಗಿ ಅಥವಾ ಪ್ರೋತ್ಸಾಹಿಸುವುದಕ್ಕಾಗಿ ಸರ್ಕಾರ ದುಡಿಬೇಕು, ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ಆರ್ಟಿಕಲ್ 38 ಸಬ್ ಕ್ಲಾಸ್ 1 ಹೇಳ್ತೈತಿ. ಯಾವ್ದ್ರ ಸಲುವಾಗಿ? ಟು ಪ್ರಮೋಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್, ಜನರ ಕಲ್ಯಾಣಕ್ಕಾಗಿ. ಹೆಂಗ? ಬೈ ಮೇಂಟೈನಿಂಗ್ ದಿ ಸೋಷಿಯಲ್ ಆರ್ಡರ್. ಸೋಷಿಯಲ್ ಆರ್ಡರ್ ನ ಹೆಂಗ ಮೇಂಟೈನ್ ಮಾಡಬೇಕು? ಥ್ರೂ ಜಸ್ಟಿಸ್. ಯಾವ ರೀತಿ ಜಸ್ಟಿಸ್ಗಳು? ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ಗಳ ಮೂಲಕ. ಇವುಗಳ ಮೂಲಕ ಸರ್ಕಾರಗಳು ಶ್ರಮಿಸಬೇಕು. ಯಾವುದರ ಸಲುವಾಗಿ? ವೆಲ್ಫೇರ್ ಆಫ್ ದಿ ಪೀಪಲ್ಸ್, ಜನರ ಕಲ್ಯಾಣಕ್ಕಾಗಿ ಶ್ರಮಿಸಬೇಕು ಅಂತೇಳಿ ಆರ್ಟಿಕಲ್ 38 ಸಬ್ ಕ್ಲಾಸ್ 1 ಹೇಳ್ತೈತಿ. ಇದನ್ನ ಮುಂದೆ 1978ರಲ್ಲಿ 44ನೇ ತಿದ್ದುಪಡಿ ತಗೊಂಡ್ಬಂದು ಆರ್ಟಿಕಲ್ 38 ಸಬ್ ಕ್ಲಾಸ್ 2 ಅನ್ನ ಸೇರ್ಪಡೆ ಮಾಡಿದ್ರು. ಇಲ್ಲಿ ಏನ್ ಬರೆದ್ರು ಅಂತಂದ್ರೆ ಕೇವಲ ಮುಸುಕಾಗಿ ಹೇಳಿದ್ರು. ಏನಂತೇಳಿ? ನೀವು ಶ್ರಮಿಸಬೇಕು ಜನರ ಕಲ್ಯಾಣಕ್ಕಾಗಿ ಅಂತೇಳಿ. ಯಾರಿಗೆ? ಸ್ಟೇಟ್ ಅದವರಿಗೆ ಡೈರೆಕ್ಷನ್ ಅನ್ನ ಕೊಟ್ಟಿದ್ರು. ಆದ್ರೆ ಆರ್ಟಿಕಲ್ 38 ಸಬ್ ಕ್ಲಾಸ್ 2 ಒಳಗೆ ಏನ್ ಮಾಡಿದ್ರು ಅಂದ್ರೆ ಕ್ಲಿಯರ್ ಕಟ್ ಆಗಿ ಬರೀತಾರೆ ಏನ್ ಮಾಡಕ್ ನೀವು ಶ್ರಮಿಸಬೇಕು ಅಂತೇಳಿ. ಸ್ಟೇಟ್ ಶಾಲ್ ಅಂತೇಳಿ ಬರೀತಾರೆ. ಕಂಪಲ್ಸರಿ ರಾಜ್ಯ ಪ್ರಯತ್ನ ಪಡಲೇಬೇಕು. ಯಾವುದಕ್ಕಾಗಿ? ಜನರ ಕಲ್ಯಾಣಕ್ಕಾಗಿ. ಅದಕ್ಕೆ ರಾಜಕೀಯ ಪಕ್ಷಗಳು ಚುನಾವಣೆಗಿಂತ ಮೊದಲು ತಮ್ಮ ಮ್ಯಾನಿಫೆಸ್ಟೋವನ್ನ ಜಾರಿ ಮಾಡ್ತಾರೆ. ನಾವು ಇಂತಿಂತ ಕೆಲಸಗಳನ್ನ ಅಧಿಕಾರಕ್ಕೆ ಬಂದ್ರೆ ಈ ರೀತಿ ಕೆಲಸಗಳನ್ನ ಮಾಡೋರಿದ್ದೀವಿ. ಯಾವ ರೀತಿ? ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಬಂದಾಗ 5 ರೀತಿ ಏನು ಯೋಜನೆಗಳನ್ನ ಜಾರಿಗೆ ತಗೊಂಡ್ಬಂದ್ರು. ಅಲ್ಲಿ ಮ್ಯಾನಿಫೆಸ್ಟೋದಲ್ಲಿನ ಬರೀತಾರೆ ಅವರು, ಅವರ ಪ್ರಣಾಳಿಕೆಗಳಲ್ಲಿನೇ ಬರೀತಾರೆ ಈ ರೀತಿ ಕೆಲಸಗಳನ್ನ ನಾವು ಮಾಡೋರಿದ್ದೀವಿ. 5 ಯೋಜನೆಗಳನ್ನ ಜಾರಿಗೆ ತಗೊಂಡ್ಬರೋರಿದ್ವಿ. MG ನರೇಗಾವನ್ನ ಜಾರಿಗೆ ತಗೊಂಡ್ಬರೋರಿದ್ವಿ. ನರೇಗಾ ಯೋಜನೆಯನ್ನ ಜಾರಿಗೆ ತಗೊಂಡ್ಬರೋರಿದ್ವಿ. ಇನ್ನೂ ಮುಂತಾದ ಯೋಜನೆಗಳು. ಯಾಕಂತಂದ್ರೆ ಫಾರ್ ದಿ ಪರ್ಪಸ್ ಆಫ್ ದಿ ಪಬ್ಲಿಕ್ ವೆಲ್ಫೇರ್ ಆರ್ ಪೀಪಲ್ಸ್ ವೆಲ್ಫೇರ್, ಸಾರ್ವಜನಿಕ ಕಲ್ಯಾಣಕ್ಕಾಗಿ ಅಥವಾ ಜನರ ಕಲ್ಯಾಣಕ್ಕಾಗಿ ಈ ರೀತಿ ಯೋಜನೆಗಳನ್ನ ತಗೊಂಡ್ಬರಕತ್ತೀವಿ ಅಂತೇಳಿ. ಇದ್ರ ಉದ್ದೇಶ ಇಷ್ಟೇ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಗ್ಯಾಪ್ ಅನ್ನ ಕಡಿಮೆ ಮಾಡೋದು ಬೈ ಪ್ರೊಟೆಕ್ಟಿಂಗ್ ಸೋಷಿಯಲ್ ಆರ್ಡರ್ ಅಂತ. ಹೌದಾ? ಅದಕ್ಕೆ ನಮ್ಮಲ್ಲಿ ಸರ್ಕಾರಿ ಸ್ಕೀಮ್ಗಳು ಬರ್ತವೆ.
ಸರ್ಕಾರ ಯೋಜನೆಗಳನ್ನ ತಗೊಂಡ್ಬರ್ತೈತಿ. ಯಾವ ಸರ್ಕಾರಗಳು? ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಕೆಲವೊಂದಿಷ್ಟು ಯೋಜನೆಗಳನ್ನ ತಗೊಂಡ್ಬರ್ತವೆ. ಕೇಂದ್ರ ಸರ್ಕಾರಗಳ ಯೋಜನೆ ತಗೊಂಡ್ಬಂದಾಗ ಆ ಯೋಜನೆಗಳನ್ನ ಎರಡು ಭಾಗಗಳಲ್ಲಿ ವಿಂಗಡಿಸ್ತೀವಿ. ಒಂದು ಸೆಂಟ್ರಲ್ ಸ್ಕೀಮು, ಇನ್ನೊಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು ಅಂತೇಳಿ. CSS ಯಾವುದು? ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, CSS ಅಂತೆ. ಹೌದಾ? ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ನೊಳಗೆ ಏನಾಕೈತಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದಿಷ್ಟು ಅನುದಾನವನ್ನ ಕೊಡ್ತಿರ್ತೈತಿ. ಇಲ್ಲಿ ಸ್ಪಾನ್ಸರ್ ಮಾಡ್ತೈತಿ ಸೆಂಟ್ರಲ್ ಗೌರ್ಮೆಂಟ್. ನಾನಿಷ್ಟು ಅನುದಾನವನ್ನ ಕೊಡ್ತೀನಿ, ರಾಜ್ಯಗಳು ನೀವಿಷ್ಟು ಅನುದಾನವನ್ನ ಹಾಕಿ ಈ ಯೋಜನೆಯನ್ನ ಪೂರ್ತಿಗೊಳಿಸ್ರಿ. ಅದಕ್ಕ ಕೇಂದ್ರ ಸರ್ಕಾರ ಏನ್ ಮಾಡಿರ್ತೈತಿ ಅಂದ್ರೆ ಮುಂದುವರಿದ ರಾಜ್ಯಗಳಾಗಿರ್ತಕ್ಕಂಥ ದಕ್ಷಿಣದ ರಾಜ್ಯಗಳಿಗೆ ಅನುದಾನವನ್ನ ಕಡಿಮೆ ಕೊಟ್ಟಿರ್ತೈತಿ. 60% ಅನುದಾನವನ್ನು ಕೊಟ್ಟಿರ್ತೈತಿ. ಇನ್ನು 40% ಅನುದಾನವನ್ನ ರಾಜ್ಯ ಹಾಕಬೇಕು. ಅಥವಾ 50% ಅನುದಾನವನ್ನು ಕೊಟ್ಟಿರ್ತೈತಿ. ಇನ್ನು 50% ಅನುದಾನವನ್ನ ರಾಜ್ಯ ಭರಿಸಬೇಕು. ಆದ್ರೆ ಆಗ್ನೇಯ ರಾಜ್ಯಗಳದಾವಲ್ಲ, ಆಗ್ನೇಯ ರಾಜ್ಯಗಳಲ್ಲ, ಈಶಾನ್ಯ ರಾಜ್ಯಗಳು ಯಾವುವು? ಅಸ್ಸಾಮು, ತ್ರಿಪುರ, ಮೇಘಾಲಯ, ಮಿಜೋರಾಮ, ಅರುಣಾಚಲ ಪ್ರದೇಶ, ಸಪ್ತ ಸಹೋದರಿ ರಾಜ್ಯಗಳು ಏನದಾವಲ್ಲ, ಆ ರಾಜ್ಯಗಳಿಗೆ 90% ಅನುದಾನವನ್ನ ಕೊಡ್ತೈತಿ. 10% ಅನುದಾನವನ್ನ ಆ ರಾಜ್ಯಗಳು ಭರಿಸಬೇಕು. ಯಾಕಂತಂದ್ರೆ ಆರ್ಟಿಕಲ್ 38 ಹೇಳ್ತೈತಿ, ಟು ಮೇಂಟೈನ್ ದಿ ಸೋಷಿಯಲ್ ಆರ್ಡರ್, ಸ್ಟೇಟ್ ಕ್ಯಾನ್ ಡೂ ದಿಸ್ ಅಂತ ಹೇಳ್ತೈತಿ. ಅದು ನೀನ್ ಈ ರೀತಿ ಮಾಡಬೇಕು ಅಂತೇಳಿ. ಯಾವುದು? ಆರ್ಟಿಕಲ್ 38 ಸಬ್+1. ಅಲ್ಲಿರ್ತಕ್ಕಂಥ ಜನರ ಬಡತನವನ್ನು ಹೋಗಲಾಡಿಸಲು ಅಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಅಲ್ಲಿ ರಾಜ್ಯಗಳು ಆರ್ಥಿಕವಾಗಿ ಹಿಂದುಳಿದಿರ್ತಾವ. ಅದರ ಸಂಬಂಧ ಅಲ್ಲಿ ಹೆಚ್ಚಿಗೆ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತೈತಿ. ಆಮೇಲೆ ನಮ್ಮ ರಾಜ್ಯಗಳು ಮುಂದುವರೆದವು ಅಂತೇಳಿ ಕಡಿಮೆ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡ್ತೈತಿ. ಅಂದ್ರೆ ಇಲ್ಲಿ ದೋತ ಅಲ್ಲಿ ಕೊಡ್ತಾರೆ. ಅದಕ್ಕೆ ನಮ್ಮಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಐತಿ. ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್. ಟ್ಯಾಕ್ಸ್ ಯಾರು ಅತಿ ಹೆಚ್ಚು ಆದಾಯವನ್ನು ಗಳಿಸ್ತಾರಲ್ಲ ಅವರಿಗೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಯಾರು ಕಡಿಮೆ ಆದಾಯವನ್ನು ಗಳಿಸ್ತಾರಲ್ಲ ಅವರಿಗೆ ಕಡಿಮೆ ಟ್ಯಾಕ್ಸ್ ಹಾಕ್ತಾರೆ. ಅಂದ್ರೆ ಇದ್ರ ಅರ್ಥ ಯಾರು ಹೆಚ್ಚಿಗೆ ದುಡಿಯಾಕ ಹೋಗ್ಬೇಡ್ರಿ ಅಂತ ಅಲ್ಲ, ಹಂಗಂತಲ್ಲ. ಯಾರು ಹೆಚ್ಚಿಗೆ ದುಡ್ದಿರಲ್ಲ, ಯಾರ ಹತ್ರ ಹೆಚ್ಚಿಗೆ ದುಡ್ಡಿದಿಲ್ಲ ಅವರು ಸೋಷಿಯಲ್ ವೆಲ್ಫೇರ್ಗೆ ಕೊಡ್ರಿ ಅನ್ನೋ ಲೆಕ್ಕಿಗೆ. ಹೌದಾ? ಇದನ್ನ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಕರಿತೀವಿ. ರಿಗ್ರೆಸಿವ್ ಇಲ್ಲ, ಪ್ರೋಗ್ರೆಸಿವ್ ಇದೆ ನಮ್ಮಲ್ಲಿ. ಹೌದಾ? ಅದು ಇದೇ ತತ್ವದ ಆಧಾರದ ಮೇಲೆನೆ, ಟು ಮೇಂಟೈನ್ ದಿ ಸೋಷಿಯಲ್ ಆರ್ಡರ್ ಫಾರ್ ದಿ ಪಬ್ಲಿಕ್ ವೆಲ್ಫೇರ್ ಆರ್ ಪೀಪಲ್ಸ್ ವೆಲ್ಫೇರ್ ಅಂತ. ಅದ್ರ ಸಲುವಾಗಿನೇ ಇನ್ನ ಆರ್ಟಿಕಲ್ 38 ಸಬ್+2 ಏನ್ ಹೇಳ್ತೈತಿ ನೋಡೋದಾದ್ರೆ, ಅದನ್ನ 1978ರ 44ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಮೊದಲು ಇದಷ್ಟೇ ಇತ್ತು. ಆರ್ಟಿಕಲ್ 38 ಅಂದ್ರೆ ಸ್ಟೇಟ್ ಶಾಲ್ ಸ್ಟ್ರೈವ್ ಟು ಪ್ರಮೋಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ ಬೈ ಸೆಕ್ಯೂರಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಸೋಷಿಯಲ್ ಆರ್ಡರ್ ಇನ್ ವಿಚ್ ಜಸ್ಟಿಸ್. ಎಲ್ಲಿ ನಾವು ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತೈತಿ? ಇನ್ ವಿಚ್ ಜಸ್ಟಿಸ್, ನ್ಯಾಯ. ಯಾವ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯಗಳಲ್ಲಿ ನ್ಯಾಯಗಳನ್ನ ತಗೊಂಡ್ ಬಂದು ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡುವಂತೆ ಸರ್ಕಾರ ಶ್ರಮಿಸಬೇಕು ಅಂತ ಆರ್ಟಿಕಲ್ 38 ಹೇಳ್ತೈತಿ. ಇದನ್ನ ಆರ್ಟಿಕಲ್ 38 ಸಬ್+2 ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ತಿದ್ದುಪಡಿ ಮಾಡಿ ತಗೊಂಡ್ಬಂದ್ರು. ಅಲ್ಲಿ ಏನ್ ಹೇಳ್ತೈತಿ ಅಂತಂದ್ರೆ, ತಿದ್ದುಪಡಿ ತಗೊಂಡ್ಬಂದಿರ್ತಕ್ಕಂಥ ಕಾನೂನು ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ ಅದನ್ನ ಆರ್ಟಿಕಲ್ 38 ಸಬ್+2 ಅಂತ ಕರಿತೀವಿ. ಅಂದ್ರೆ ಆರ್ಟಿಕಲ್ 38ಕ್ಕೆ ಇದನ್ನ ಸೇರ್ಪಡೆ ಮಾಡಿದ್ರು. ಹೌದಾ? ಇದೇನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಸ್ಟೇಟ್ ಶಾಲ್, ರಾಜ್ಯ ಕಂಪಲ್ಸರಿ ಈ ಕೆಲಸವನ್ನ ಮಾಡಬೇಕು. ಯಾವ ಕೆಲಸವನ್ನ ನೋಡೋದಾದ್ರೆ, ಇನ್ ಪರ್ಟಿಕ್ಯುಲರ್, ನಿರ್ದಿಷ್ಟವಾಗಿ ಯಾವ ಕೆಲಸವನ್ನು ಮಾಡಬೇಕು ಅಂದ್ರೆ, ಮಿನಿಮೈಸ್ ಇನ್ ಇಕ್ವಾಲಿಟಿ ಇನ್ ಇನ್ಕಮ್, ಆದಾಯದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಕಡಿಮೆ ಮಾಡಬೇಕು. ಆದಾಯದಲ್ಲಿರುವ ಅಸಮಾನತೆಯನ್ನು ಕಡಿಮೆ ಮಾಡಬೇಕು. ಅಂಡ್ ಎಲಿಮಿನೇಟ್ ಇನ್ ಇಕ್ವಾಲಿಟಿ ಇನ್ ಸ್ಟೇಟಸ್, ಪೂರ ಹೋಗಲಾಡಿಸಬೇಕು. ಎಲಿಮಿನೇಟ್ ಅಂದ್ರೆ ತೆಗೆದೊಗಿಬೇಕು. ಯಾವುದನ್ನ ತೆಗೆದೊಗಿಬೇಕು ಅಂದ್ರೆ ಇನ್ ಇಕ್ವಾಲಿಟಿ, ಅಸಮಾನತೆಯನ್ನು ತೆಗೆದೊಗಿಬೇಕು. ಎಲ್ಲಿ ಅಂತಂದ್ರೆ ಅಂತಸ್ತು. ಇನ್ನು ಸ್ಟೇಟಸ್ ಅಂತ ಹೇಳಿ ಬರೀತಾರೆ ಅವರು, ಅಂತಸ್ತು. ಫೆಸಿಲಿಟೀಸ್, ಸೌಕರ್ಯ. ಅಂಡ್ ಅಪಾರ್ಚುನಿಟೀಸ್, ಅವಕಾಶಗಳಲ್ಲಿ. ಯಾರ ಮಧ್ಯೆ ಇರ್ತಕ್ಕಂಥ ಅಸಮಾನತೆಯನ್ನು ತೆಗೆದೊಗಿಬೇಕು ಅಂತಂದ್ರೆ, ನಾಟ್ ಓನ್ಲಿ ಅಮಂಗ್ ದಿ ಇಂಡಿವಿಜುವಲ್, ಕೇವಲ ವ್ಯಕ್ತಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ತೆಗೆದೊಗಿಯೋದಲ್ಲ, ಜೊತೆಗೆ ಪೀಪಲ್ಸ್ ಆಫ್ ಗ್ರೂಪ್ಗಳ ಮಧ್ಯೆ ಇರ್ತಕ್ಕಂಥ ಅಸಮಾನತೆಯನ್ನು ತೆಗೆದೊಗಿಬೇಕು. ಅಂದ್ರೆ ವ್ಯಕ್ತಿಗಳ ಗುಂಪುಗಳಲ್ಲಿ, ಅಂದ್ರೆ ನಾಗರಿಕ ಗುಂಪುಗಳ ಮಧ್ಯೆ ಇರ್ತಕ್ಕಂಥ ಅಸಮಾನತೆಯನ್ನು ತೆಗೆದೊಗಿಬೇಕು. ಜೊತೆಗೆ ರೀಸನ್ ವೈಸ್ ಇರ್ತಕ್ಕಂಥ ಪ್ರಾದೇಶಿಕ ಅಸಮಾನತೆಯನ್ನು ತೆಗೆದೊಗಿಯಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರ ರಾಜ್ಯಕ್ಕೆ ಡೈರೆಕ್ಷನ್ ಕೊಡ್ತಾರೆ ಇಲ್ಲಿ. ಏನಪ್ಪಾ ಅಂತಂದ್ರ, ರಾಜ್ಯವು ಏನ್ ಮಾಡಬೇಕು ಅಂತಂದ್ರ, ಕಡ್ಡಾಯವಾಗಿ ಮತ್ತು ನಿರ್ದಿಷ್ಟವಾಗಿ ಆದಾಯದ ಅಸಮಾನತೆಯನ್ನ ಮತ್ತು ಅಂತಸ್ತು, ಸೌಕರ್ಯ ಮತ್ತು ಅವಕಾಶಗಳಲ್ಲಿನ ಅಸಮಾನತೆಯನ್ನು ತೆಗೆದುಹಾಕಬೇಕು. ಕೇವಲ ವ್ಯಕ್ತಿಗಳ ಮಧ್ಯದಲ್ಲಿ ಅಲ್ಲ, ಜೊತೆಗೆ ಪ್ರಾದೇಶಿಕ ಮತ್ತು ನಾಗರಿಕ ಗುಂಪುಗಳ ಮಧ್ಯೆ ಇರತಕ್ಕಂತ ಅಸಮಾನತೆಯನ್ನು ತೆಗೆದುಹಾಕಲು ರಾಜ್ಯ ಶ್ರಮಿಸಬೇಕು. ಇದರದ ಜಿಸ್ಟ್, ಅದರೊಳಗೆ ಹೇಳಿರ್ತಕ್ಕಂಥ ಉದ್ದೇಶ ಇದು. ಯಾಕೆ ಇದನ್ನ ಹೇಳಿದ್ರು ಅಂತಂದ್ರೆ, ಉಳ್ಳವರು ದುಡ್ಡಿದವರು ದುಡ್ಡು ಗಳಿಸ್ಕೊತಾನೆ ಹೋದ್ರು, ದುಡ್ಡಿದ್ದವರು ಬಡವರು ಹಾಕೊಂತಾನೆ ಬಂದ್ರು. ಇದು ಆಗಬಾರದು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ, ಸರ್ಕಾರ ಏನ್ ಮಾಡಕತ್ತು ಅಂತಂದ್ರೆ, ಅವ್ರ ಕೈಯಾಗ ದುಡ್ಡು ಕೊಡಬೇಕು ಅಂತೇಳಿ ಕೆಲಸಕ್ಕೆ ತಗೊಳಕತ್ರು. ಯಾವ ಕೆಲಸ? ನರೇಗಾದಂತ ಸ್ಕೀಮ್ಗಳು, ಎಂ ಜಿ ನರೇಗಾ.
ಈ ರೀತಿಯಾಗಿರ್ತಕ್ಕಂಥ ಸ್ಕೀಮ್ಗಳನ್ನ ಜಾರಿಗೆ ತಗೊಂಡ್ಬಂದು ವರ್ಷದಲ್ಲಿ ಕನಿಷ್ಠ 100 ದಿನಗಳ ಅವಧಿಗಾದರೂ ಅವರಿಗೆ ಕೆಲಸ ಕೊಟ್ಟು ಅವ್ರ ಕೈಯಲ್ಲಿ ದುಡ್ಡು ಇರುವಂಗ ನೋಡ್ಕೋಬೇಕು. ದುಡ್ಡು ಬಂತು ಅಂತಂದ್ರೆ ಆರ್ಥಿಕ ಅಸಮಾನತೆನ ಕಡಿಮೆ ಮಾಡ್ಬೋದು. ಹಂಗೇನೆ ಏನ್ ಮಾಡಕತ್ರು, ಬೊಂಬಾಡ್ ಮಾಡಕತ್ರು, ದುಡ್ಡು ಕೊಡಕತ್ರು ಅವ್ರ ಕೈಯಾಗ. ಯಾವ ರೀತಿ ದುಡ್ಡು ಕೊಡಕತ್ರು ಅಂತಂದ್ರೆ ಆ ಈಗ ನಾವು ನೋಡಕತ್ತೀವಿ, ಪ್ರತಿ ಮಹಿಳೆ ಕುಟುಂಬದ ಮುಖ್ಯಸ್ಥಳಾಗಿರ್ತಕ್ಕಂಥ ಮಹಿಳೆಗೆ 2,000 ರೂಪಾಯಿ ಆದಾಯವನ್ನ ಸರ್ಕಾರ ಕೊಡಕೈತಿ. 2,000 ರೂಪಾಯಿಗಳನ್ನ ಪ್ರತಿ ತಿಂಗಳಿಗೆ ಸರ್ಕಾರ ಕೊಡೋದು. ಗೌರ್ಮೆಂಟ್ ಸ್ಕೀಮ್ ಇದು. ಯಾಕೆ ಇದನ್ನ ಕೊಡಕತ್ರು? ಯಾಕೆ ಇದನ್ನ ಕಡಿಮೆ ಮಾಡಕ್ ಯಾಕೆ ಕೊಡಕತ್ರು ಅಂತಂದ್ರೆ ಟು ಎಲಿಮಿನೇಟ್ ದಿ ಇನ್ಇಕ್ವಾಲಿಟೀಸ್ ಬಿಟ್ವೀನ್ ದಿ ಪೀಪಲ್ಸ್. ಯಾರಿಗೆ ಕೊಡಕತ್ರು ಅಂತಂದ್ರೆ ಬಡವರಿಗೆ ಮಾತ್ರ. ಅಂಬಾನಿ ಮಣಿ, ನೀತಾ ಅಂಬಾನಿಗೆ ಅದು ಏನಾರು ಕೊಡಕತ್ರ ಇಲ್ಲ. ಇನ್ಫೋಸಿಸ್ ಅಧ್ಯಕ್ಷರಿಗೆ ಏನಾದ್ರು ಕೊಡಕತ್ರ ಇಲ್ಲ. ಯಾಕೆ ಕೊಡಂಗಿಲ್ಲ? ಅವರು ಈಗಾಗಲೇ ಆ ಸ್ಟ್ರಾಟವನ್ನು ದಾಟಿ ಹೋಗಿದ್ದಾರೆ. ಬಡತನದ ಗೆರೆಯನ್ನು ದಾಟಿ ಮುಂದಿದ್ದಾರೆ ಅವರು. ಇಲ್ಲಿ ಯಾರು ಬಡವರೋ, ಆರ್ಥಿಕವಾಗಿ ಯಾರು ಹಿಂದುಳಿದವರೋ ಅವರಿಗೆ ಮಾತ್ರ ಏನ್ ಮಾಡಿದ್ರು, ಈ ಸ್ಕೀಮ್ ಅನ್ನ ಜಾರಿಗೆ ತಗೊಂಡ್ಬಂದ್ರು. ಸರ್, ಮತ್ತೆ ಇದ್ರೊಳಗೆ ಹೆಂಗ್ ಮಾಡಿದ್ರಿ ಅಂದ್ರೆ ಬಸ್ಸಿನೊಳಗೆ ಹೆಂಗ್ರಿ ಅಂತ ಕೇಳ. ಬಸ್ಸಿನ ಬೇರೆ, ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ, ಇದನ್ನಷ್ಟೇ ಮಾತಾಡೋದು ನಾವು. ಬಸ್ಸಿನ ಬೇರೆ, ಅದು ಶ್ರೀಮಂತರಿಗೂ ಐತಿ, ಬಡವರಿಗೂ ಐತಿ. ಆಮೇಲೆ ಇವನ್ ಕರೆಂಟ್ ಕೂಡ, ವಿದ್ಯುತ್ ಕೂಡ. ಏನು ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳು ಏನ್ ಮಾಡ್ತಾವ ಅಂತಂದ್ರೆ ಸಮಾಜದಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡ್ತಾವ ಅನ್ನುವ ಒಂದು ಉದ್ದೇಶಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಜಾರಿಗೆ ತಗೊಂಡ್ಬಂದ್ರು. ಯಾವಾಗ 1978 44ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಇದನ್ನ ಸೇರ್ಪಡೆ ಮಾಡಿದ್ರು. ಯಾಕೆ ಸೇರ್ಪಡೆ ಮಾಡಿದ್ರು ಅಂದ್ರೆ ಆ ಟೈಮಿಗೆ ಏನ್ ಮಾಡಕತ್ತಿದ್ರು ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಜಾರಿ ಮಾಡಕತ್ತಿದ್ರು. ಭೂ ಸುಧಾರಣಾ ಕಾಯ್ದೆಗಳೆಲ್ಲ ಜಾರಿಗೆ ಬರಕತ್ತಿದ್ದು. ಒಂದಗಂತೆ ಒಂದು ಕೇಸ್ಗಳು ಸುಪ್ರೀಂ ಕೋರ್ಟಿಗೆ ಹೊಂಟಿದ್ದು. ಗೋಲಕ್ನಾಥ್ ಕೇಸು, ಯಾವ ಸಜ್ಜನ್ ಸಿಂಗ್ ಕೇಸು, ಗೋಲಕ್ನಾಥ್ ಕೇಸು, ಕೇಶವಾನಂದ ಭಾರತಿ ಕೇಸು, ಇವೆಲ್ಲ ಕೇಸುಗಳನ್ನ ನಾವು ಹಿಂದೆ ನೋಡಿವಿ. ಆ ಪ್ರಕರಣಗಳಲ್ಲಿ ಯಾವ್ಯಾವ ತೀರ್ಪುಗಳನ್ನು ಕೊಟ್ಟಾರೋ ಅನ್ನೋದನ್ನು ನೋಡಿದೆ. ಹಿಂಗಾದ್ರೆ ಇದು ಆಸ್ತಿ ಅನ್ನೋದು ಒಂದು ಹಕ್ಕಾಗಿ ಮಾಡಿದ್ರು, ಮೂಲಭೂತ ಹಕ್ಕನ್ನಾಗಿ ಮಾಡಿದ್ರು. ಈ ಹಕ್ಕು ಏನ್ ಮಾಡಕೈತು ಅಂತಂದ್ರೆ ಆರ್ಟಿಕಲ್ 38ನೇ ಜಾರಿಗೆ ತಗೊಂಡ್ಬರುವಾಗ ಅಡ್ಡಿ ಬರಕೈತು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಬೇಡ ಅಂತ ಆರ್ಟಿಕಲ್ ಸಂವಿಧಾನದ ತಿದ್ದುಪಡಿ ಕಾಯ್ದೆ 44ರ ಪ್ರಕಾರ ತೆಗೆದಾಕಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆರ್ಟಿಕಲ್ 38 ಸಂವಿಧಾನಕ್ಕೆ ಸೇರ್ಪಡೆ ಮಾಡಿ ಏನ್ ಬರೋದು ಅಂತಂದ್ರೆ ರಾಜ್ಯ ಕಂಪಲ್ಸರಿ ದುಡಿಬೇಕು. ಯಾವ್ದ್ರ ಸಲುವಾಗಿ ದುಡಿಬೇಕು ಅಂತಂದ್ರೆ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು, ಸಮಾಜದ ಮಧ್ಯದಲ್ಲಿರ್ತಕ್ಕಂಥ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು ಮತ್ತು ವ್ಯಕ್ತಿಗಳ ವೈಯಕ್ತಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು ದುಡಿಬೇಕು ಅಂತ ಹೇಳಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋ ಸಲುವಾಗಿ ಇದನ್ನ ಜಾರಿಗೆ ತಗೊಂಡ್ಬಂದ್ರು. ಯಾವುದು ಆರ್ಟಿಕಲ್ 38(2) ಹೀಗಾಗಿನೇ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋ ಸಲುವಾಗಿನೇ ಮೊನ್ನೆ ಮತ್ತೊಂದು ತಿದ್ದುಪಡಿ ಮಾಡಿದ್ರು. ಇಡಬ್ಲ್ಯೂ ಎಸ್ ಸ್ಕೀಮ್ ಅನ್ನ ಜಾರಿಗೆ ತಗೊಂಡ್ಬರೋದು. EWS, ಎಕನಾಮಿಕಲಿ ವೀಕರ್ ಸೆಕ್ಷನ್. ಎಲ್ಲಿ ಯಾರು ಸಾಮಾಜಿಕವಾಗಿ ಮುಂದುವರೆದಾರೋ ಅವರಲ್ಲಿ ಆರ್ಥಿಕ ಹಿಂದುಳಿದವರನ್ನ ಪರಿಗಣನೆ ಮಾಡಿ ಅವರಿಗೆ ನೌಕರಿಯಲ್ಲಿ ರಿಸರ್ವೇಶನ್ ಅನ್ನು ಕೊಡುವ ಸಲುವಾಗಿ EWS, ನೌಕರಿ ಮತ್ತು ಎಜುಕೇಶನ್ ಅಲ್ಲಿ ರಿಸರ್ವೇಶನ್ ಕೊಡುವ ಸಲುವಾಗಿ EWS ಅಂತಕ್ಕಂಥದ್ದನ್ನ ಜಾರಿಗೆ ತಗೊಂಡ್ಬಂದ್ರು. ಹೌದಾ? ಎಕನಾಮಿಕಲಿ ವೀಕರ್ ಸೆಕ್ಷನ್. ಯಾರು ಸೋಷಿಯಲಿ ಮುಂದುವರೆದಾರೋ, ಸಾಮಾಜಿಕವಾಗಿ ಮುಂದುವರೆದಾರೋ ಅಂದ್ರೆ ಅಪ್ಪರ್ ಕಾಸ್ಟ್ ಅವರಿಗಿಂತ ಯಾರು ಸಾಮಾಜಿಕವಾಗಿ ಮುಂದುವರೆದಾರೋ ಅವರ ನಡುವರ್ಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು EWS ಸ್ಕೀಮ್ ಅನ್ನ ತಗೊಂಡ್ಬಂದ್ರು. ಯಾಕೆ ಈ ಎಲ್ಲ ಈ ತಿದ್ದುಪಡಿಗಳು, ಯೋಜನೆಗಳು ಸಂವಿಧಾನದ ಆಧಾರ ಇಲ್ಲದೆ ಬರೋದೇ ಇಲ್ಲ. EWS ಅನ್ನು ನೀವು ಸುಪ್ರೀಂ ಕೋರ್ಟ್ ಹೋಯ್ತು, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇದನ್ನ ತೆಗೆದುಗಿಬೇಕು ಅಂತ ಹೇಳಿ ರದ್ದು ಮಾಡ್ರಿ ಅಂತ ಹೇಳಿ. ಬಟ್ ಸಂವಿಧಾನಿಕ ಪೀಠ ಏನ್ ಮಾಡಿದ್ರು, ಕಾನ್ಸ್ಟಿಟ್ಯೂಷನಲ್ ಪೀಠ ಏನ್ ಮಾಡ್ತು ಅಂದ್ರೆ ಸಂವಿಧಾನಿಕ ಪೀಠ ಏನ್ ಮಾಡ್ತು ಅಂದ್ರೆ ಇದನ್ನ ಎತ್ತಿ ಹಿಡಿತು. ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಸಂವಿಧಾನ ಪೀಠ EWS ಕರೆಕ್ಟ್ ಇದೆ, ಇನ್ಇಕ್ವಾಲಿಟಿ ಕೆಳಗೆ ಲೋವರ್ ಸ್ಟಾರ್ಟದೊಳಗೆ ಅಷ್ಟೇ ಇಲ್ಲ, ಅಪ್ಪರ್ ಸ್ಟಾರ್ಟದೊಳಗೆ ಇದೆ, ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲು ಇದು ಬಹಳ ಇಂಪಾರ್ಟೆಂಟ್ ಆಕೈತೆ ಅಂತ ಎತ್ತಿ ಹಿಡಿದು ಇದನ್ನ ಈ ತಿದ್ದುಪಡಿಯನ್ನು ಎತ್ತಿ ಹಿಡಿದು ಇಂಪ್ಲಿಮೆಂಟೇಷನ್ ಮಾಡ್ರಿ ಅಂತ ಹೇಳ್ತು EWS. ಹೌದಾ? ಎಕನಾಮಿಕಲಿ ವೀಕರ್ ಸೆಕ್ಷನ್. ಅದೇನೇ ಇರಲಿ, ಯಾವುದೇ ಸ್ಕೀಮ್ ತಗೊಂಡ್ಬಂದ್ರು ಅದಕ್ಕೆ ಆಧಾರ ಯಾವ್ದಿರ್ತೈತಿ ಅಂತಂದ್ರೆ ಸಂವಿಧಾನವೇ ಆಗಿರ್ತೈತಿ. ಅದರಾಗೂ ವೆಲ್ಫೇರ್ ಸ್ಕೀಮ್ಗಳಿಗೆ ಆಧಾರ ಯಾವ್ದಪ್ಪ ಅಂತಂದ್ರೆ ಸಂವಿಧಾನದ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹೀಗಾಗಿನೇ ಎಲ್ಲಾ ಸರ್ಕಾರಗಳು ಅಥವಾ ಎಲ್ಲ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾವೆ ಅಂತಂದ್ರೆ ತಮ್ಮ ಮ್ಯಾನಿಫೆಸ್ಟೋವನ್ನು ಜಾರಿ ಮಾಡ್ತವೆ ಎಲೆಕ್ಷನ್ಗಿಂತ ಮೊದಲು. ನಾವು ಈ ರೀತಿಯಾಗಿರ್ತಕ್ಕಂಥ ಸಮಾಜ ಸುಧಾರಣೆಯನ್ನು ತಗೊಂಡ್ಬರೋರಿದ್ದೀವಿ. ಬಿಜೆಪಿ ಅವ್ರದೊಂದು ಹೊರತುಪಡಿಸಿ. ಯಾಕಂದ್ರೆ ಅವ್ರದ್ದು ಎಲ್ಲ ಯೋಜನೆಗಳು ಎಂತ ಅಂದ್ರೆ ನಾವು 370 ತೆಗೆಯವರಿದ್ದೀವಿ, ರಾಮ ಮಂದಿರವನ್ನ ಕಟ್ಟೋರಿದ್ದೀವಿ. ಆಮೇಲೆ ಇವ್ಯಾವು ಸಾಮಾಜಿಕ ಸುಧಾರಣೆಗೆ ಒಳಪಡೋದಿಲ್ಲ. ಇದನ್ನ ಬಿಟ್ರೆ ಅವ್ರು ತಂದಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳು ಕೂಡ ಇದರ ಅಡಿಯಲ್ಲೇನೆ ಬರ್ತವೆ. ಯಾಕಂದ್ರೆ ಮ್ಯಾನಿಫೆಸ್ಟೋ ಎಲ್ಲವೂ ಕೂಡ ಇದನ್ನ ಒಳಗೊಂಡಿರ್ತೈತಿ. ಈಗ ಮೊನ್ನೆ ನಾವು ಬಿಹಾರ ಚುನಾವಣೆ ನೋಡಿದಾಗ ಲಾಲು ಪ್ರಸಾದ್ ಯಾದವ್ ಅವ್ರ ಮಗ ಯಾರು ತೇಜಸ್ವಿ ಯಾದವ್ ಏನ್ ಮಾಡೋದ ಅಂತಂದ್ರೆ ಪ್ರತಿಯೊಂದು ಮನೆಗೆ ನಾವು ಒಂದು ಗೌರ್ಮೆಂಟ್ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ 30,000 ರೂಪಾಯಿ ಪ್ರತಿ ಮನೆಗೂ ಕೊಡ್ತೀವಿ. ಈ ಎಲ್ಲಾ ಯೋಜನೆಗಳು ಯಾವಪ್ಪ ಅಂತಂದ್ರೆ ಟು ಮೇಂಟೈನ್ ದಿ ಸೋಷಿಯಲ್ ಆರ್ಡರ್ ಅಂಡ್ ಪ್ರಮೋಟ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್ಸ್ ಅಂತ. ಅವರಿಗೆ ಆಧಾರ ಯಾವುದು ಅಂತಂದ್ರೆ ಇದೇ ಆಧಾರ, ಮತ್ಯಾವುದು ಇಲ್ಲ. ಮತ್ಯಾವುದೇ ಆಧಾರದ ಮೇಲೆ ಅವ್ರು ಮಾತಾಡೋದಿಲ್ಲ. ಅವ್ರಿಗೆ ಆಧಾರ ಕೊಟ್ಟಿರೋದು ಯಾವ್ದು ಅಂತಂದ್ರೆ ಆರ್ಟಿಕಲ್ 38 ನೆನಪಲ್ಲಿರಬೇಕು. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 38ರ ಬಗ್ಗೆ ಇವತ್ತು ನಾವು ನೋಡಿದ್ವಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ. ಇಷ್ಟ ಆಗಿದೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ನಮ್ಮ ವಿಡಿಯೋನ
ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ತಪ್ಪೇನಾದ್ರೂ ಹೇಳಿತ್ತು ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ, ಸರಿ ಇತ್ತು ಅಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 39 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.